ಹುಬ್ಬಳ್ಳಿಯಲ್ಲಿ ಅಕ್ರಮ ಪಡಿತರ ಅಕ್ಕಿ ಸೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಡಿತರ ಅಕ್ಕಿ ಕಂಟೈನರ್ ಗಾಡಿಯನ್ನ ಸೀಸ್ ಮಾಡಿ ಇದೀಗ 12 ದಿನಗಳು ಕಳೆತಾ ಬಂದಿದ್ದಾವೆ. ಆದರೂ ಕೂಡ ಎಫ್ಐಆರ್ ದಾಖಲೆ ಮಾಡಿಲ್ಲ. ಬಂಕಾಪುರ ಪಡಿತರ ಅಕ್ಕಿ ಎಂಕೆ ಸರ್ಕಾರ ಮೇಲೆ ನೋ ಎಫ್ಐಆರ್ ಅಂತ ಇದೀಗ ಹೇಳಲಾಗ್ತಾ ಇದೆ. ಈಗಾಗಲೇ ಸೀಸ್ ಮಾಡಿ 12 ದಿನಗಳು ಕಳೆದ್ರೂ ಕೂಡ ಇನ್ನೂ ಎಫ್ಐಆರ್ ದಾಖಲು ಮಾಡಿಲ್ಲ. ಪಡಿತರ ಅಕ್ಕಿ ಕಂಟೈನರ್ ಗಾಡಿ ಸೀಸ್ ಮಾಡಿ 12 ದಿನಗಳು ಕಳೆದಿದ್ದಾವೆ. ಬಂಕಾಪುರ ಪಡಿತರ ಅಕ್ಕಿ ಎಂಕೆ ಸರ್ಕಾರ ಮೇಲೆ ನೋ ಎಫ್ಐಆರ್. ಬಂಕಾಪುರ ಎಂಕೆ ಸರ್ಕಾರ ಹುಬ್ಬಳ್ಳಿಗೆ ಬಂದು ಹೋದ್ರ ಹಾಗಾದ್ರೆ ಬಡವರ ಹೊಟ್ಟೆ ಸೇರುವಂತಹ ಅನ್ನದಲ್ಲಿ ಪೊಲೀಸರ ನಿರಾಸಕ್ತಿ ಜಾಸ್ತಿ ಆಗ್ತಾ ಇದೆಯಾ? ಕಳೆದ ತಿಂಗಳು 22ರಂದು 5 ಲಕ್ಷ ಮೌಲ್ಯದ ಅಕ್ಕಿಯನ್ನ ಸೀಸ್ ಮಾಡಲಾಗಿತ್ತು. ಹಾವೇರಿಯಿಂದ ಗುಜರಾತ್ಗೆ ಹೋಗ್ತಾ ಇದ್ದಂತಹ ಕಂಟೈನರ್ನಲ್ಲಿ ಅಕ್ಕಿಯನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಚಾಲಕ ಇಕ್ಬಾಲ್ ಮದರ ಬಾಯಿ ಬಿಟ್ಟಿದ್ರು ಮಹಾ ಸತ್ಯವನ್ನ. ಆದ್ರೆ ಏನಾಯ್ತು? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತೆ ಕಾಣಿಸ್ತಾ ಇದೆ. ಯಾಕಂತ ಅಂದ್ರೆ ಬಡವರಿಗಾಗಿ ಕೊಟ್ಟಿರುವಂತಹ ಅನ್ನ ಇದು. ಆದ್ರೆ ಅದನ್ನ ಇವರು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಕೂಡ ಅದ್ ಗೊತ್ತಾಗಿನು ಸೀಸ್ ಮಾಡಿನು ಯಾವುದೇ ರೀತಿಯಾದಂತಹ ಪ್ರಕರಣವನ್ನ ನೀವು ದಾಖಲು ಮಾಡ್ಕೊಂಡಿಲ್ಲ, ಎಫ್ಐಆರ್ ದಾಖಲು ಮಾಡ್ಕೊಂಡಿಲ್ಲ, ಅವರ ಮೇಲೆ ತನಿಖೆ ಶುರುವಾಗಿಲ್ಲ. ಏನಾಗ್ತಾ ಇತ್ತು ಏನನ್ನು ಕೂಡ ಪೊಲೀಸರು ಕೂಡ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಯಾಕೆ? ಏನಾಯ್ತು? ಪೊಲೀಸರ ನಿರ್ಲಕ್ಷ್ಯದಿಂದ ಇದೀಗ ಎಫ್ಐಆರ್ ಹಾಕಿಲ್ವಾಗಾದ್ರೆ ಅಥವಾ ಯಾರ್ದಾದ್ರೂ ಕುಮ್ಮಕ್ಕೇನಾದ್ರೂ ಇದೆಯಾ ಇದಕ್ಕೆ? ಹುಬ್ಬಳ್ಳಿ ಆದಂತ ಘಟನೆ ಇದು. 12 ದಿನ ಆಗಿದೆ ಕಂಟೈನರ್ ಗಾಡಿಯನ್ನ ಸೀಸ್ ಮಾಡಿ. ಪಡಿತರ ಅಕ್ಕಿ ಸಾಗಾಟ ಮಾಡ್ತಿದ್ದಂತಹ ಕಂಟೈನರ್ ಗಾಡಿ. ಆದ್ರೂ ಕೂಡ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿಲ್ಲ. ಬಡವರ ಹೊಟ್ಟೆ ಸೇರುವಂತಹ ಅನ್ನ ಇದು. ಆದ್ರೆ ಎಲ್ಲೋ ಹೋಗ್ತಾ ಇತ್ತು ಬೇರೆಡೆಗೆ. ಇದರಿಂದ ದುಡ್ಡು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ರು. ಇದನ್ನ ಗಮನಿಸಿ ಖಚಿತ ಮಾಹಿತಿ ಮೇರೆಗೆ ಅದನ್ನ ಸೀಸ್ ಕೂಡ ಮಾಡಿದ್ರು. ಆದ್ರೆ ಏನ್ ಬಂತು ಪ್ರಯೋಜನ? ನಾಮಕಾವಸ್ಥೆಗೆ ಸೀಸ್ ಮಾಡಿ ಯಾವುದೇ ರೀತಿಯಾದಂತಹ ಕ್ರಮವನ್ನ ನೀವು ತೆಗೆದುಕೊಳ್ತಾ ಇಲ್ಲ ಅಂತ ಅಂದ್ರೆ ಜನರ ಕಣ್ಣಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಿದ್ಯಾ? ಅಥವಾ ಮೀಡಿಯಾದವ್ರು ಹೋಗ್ತಾರೆ ಅಲ್ಲಿಗೆ, ನಮ್ಮ ಸುದ್ದಿ ಪ್ರಸಾರ ಆಗತ್ತೆ, ಹಾಗಾಗಿ ಆಕ್ಷನ್ ತಗೊಳ್ಳೋ ತರ ನಾಟಕ ಮಾಡೋಣ, ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸ ಮಾಡೋಣ ಅನ್ನುವಂತ ಮನಸ್ಥಿತಿಗೆ ಬಂದ್ರ? ಏನ್ ಕತೆ ಹಾಗಾದ್ರೆ? ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರ್ತಾ ಇರೋದಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ 12 ದಿನ ಕಳೆದ್ರು ಕೂಡ ಇನ್ನೂ ಎಫ್ಐಆರ್ ದಾಖಲ್ ಮಾಡಿಲ್ಲ, ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಅಂದ್ರೆ ನೀವು ಸೀಸ್ ಮಾಡಿನೂ ಪ್ರಯೋಜನ ಇಲ್ಲ ಅಂತ ಅಂದಂಗಾಯ್ತು. ಆಮೇಲೆ ಅವ್ರು ಈಚೆ ಬರ್ತಾರೆ, ಈಚೆ ಬಂದಾದ್ಮೇಲೆ ಮತ್ತೆ ಇದೇ ಕಳ್ಳ ಸಾಗಾಣಿಕೆಗೆ ಹಿಡಿತಾರೆ. ಅವಾಗ ಮತ್ತೆ ನೀವು ಸೀಸ್ ಮಾಡ್ತೀರಾ. ಆಮೇಲೆ ಅದೇ ಯಥಾ ಪ್ರಕಾರ ಅದೇ ಮುಂದುವರಿತಾ ಹೋಗುತ್ತೆ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೂ ಆಗಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಕ್ರಮವನ್ನ ತೆಗೆದುಕೊಳ್ಬೇಕು ಇಂಥವ್ರ ವಿರುದ್ಧ. ಇಲ್ಲ ಅಂತ ಅಂದ್ರೆ ಸರ್ಕಾರ ಕೊಡ್ತಾ ಇರುವಂತಹ ಈ ಒಂದು ಯೋಜನೆಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಇವ್ರನ್ನ ನೋಡ್ಕೊಂಡು ಇನ್ನೊಬ್ರನ್ನ ನೋಡ್ಕೊಂಡು ಮತ್ತೊಬ್ರು ಅನ್ನೋ ರೀತಿನಲ್ಲಿ ಆಗೋಗ್ಬಿಟ್ರೆ ಕಷ್ಟ. ಪಡಿತರ ಅಕ್ಕಿ ಇದು ಬಡವರಿಗೆ ಸೇರ್ಬೇಕಾಗಿರುವಂಥದ್ದು. ಯಾರೋ 3ನೇ ವ್ಯಕ್ತಿ ಲಾಭ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬಾರ್ದು. ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಒತ್ತನ್ನ ಕೊಡಬಾರ್ದು, ನಿರ್ಲಕ್ಷ್ಯ ಧೋರಣೆಯನ್ನ ಮಾಡಬಾರ್ದು.